ನಾವು ಅಂದಿಸ್ತೇನೆ. ಬನ್ನಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯನ ಕಲಿಯೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವಾರವೇ. ಪ್ರೀತಿಯ ಜನರೇ, 2ನೇ ಅಧ್ಯಾಯದಲ್ಲಿ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗಿರುವಂತಹ ಆಶೀರ್ವಾದಗಳನ್ನ, ಗುರುತುಗಳನ್ನ, ನಾವು ಯಾರು ದೇವರಿಗೆ ಎನ್ನುವುದನ್ನ ಅನೇಕ ಕಾರ್ಯಗಳನ್ನ ನಾವು ನೋಡ್ತೀವಿ. ನಾವು ದೇವರಿಗೆ ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸಲ್ಪಟ್ಟಿದ್ದೇವೆ. ಆತನೊಂದಿಗೆ ಪರಲೋಕದಲ್ಲಿ ಕೂರಿಸಲ್ಪಟ್ಟಿದ್ದೇವೆ. ದೇವರು ನಮ್ಮನ್ನ ಮೊದಲೇ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನೇಮಿಸಿದನು. ಸತ್ಕಾರ್ಯಗಳನ್ನ, ಒಳ್ಳೆ ಕೆಲಸನ ಮಾಡೋದಕ್ಕೆ ದೇವರು ನಮ್ಮನ್ನ ಸೃಷ್ಟಿಸಿದ್ದಾರೆ. ಯೇಸುವಿನ ಮೂಲಕವಾಗಿ ಹೊಸದಾಗಿ, ಯೇಸುವಿನ ಮೂಲಕವಾಗಿ ದೇವರ ಸಮೀಪದಲ್ಲಿ ನಾವಿದ್ದೇವೆ. ದೇವರ ವಾಸ ಮಾಡುವಂತ ಜಾಗ ನಾವಾಗಿದ್ದೇವೆ. ದೇವರ ಮನೆಯವರು ನಾವಾಗಿದ್ದೇವೆ. ಒಂದೇ ಸಂಸ್ಥಾನದವರು, ದೇವರ ಒಂದೇ ಸಂಸ್ಥಾನದವರು ನಾವಾಗಿದ್ದೇವೆ ಎನ್ನುವಂತ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನ ನಾವು ನೋಡ್ತೀವಿ. ಪ್ರೀತಿಯ ದೇವಚನರೇ, ದೇವರು ನಮಗೆ ಕೊಟ್ಟಿರುವಂತ ಸ್ಥಾನಗಳನ್ನ ನೋಡಿ 2ನೇ ಅಧ್ಯಾಯನ ಹೆಚ್ಚಾಗಿ ನೀವು ಓದಿ ಧ್ಯಾನ ಮಾಡಿ. ನಾವು ನೋಡ್ತೀವಿ ಇದನ್ನೆಲ್ಲ ಯಾಕೆ ಗೊತ್ತಾ ಅಪೊಸ್ತಲ ಅಂತ ಪೌಲನು ಬರೀತಾನೆ. ಆ ಜನರಿಗೆ ಅನೇಕ ರೀತಿಯಂತ ಸುಳ್ಳಾದಂತ ಬೋಧನೆಗಳು ತಲುಪಿರುತ್ತದೆ. ಆ ಬೋಧನೆಗಳು ಏನು ಎನ್ನುವುದನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ಅಲ್ಲಿ ಒಂದು ಉದಾಹರಣೆಗೆ ನಾವು ನೋಡಬೇಕಾದ್ರೆ, ಅವರ ರಕ್ಷಣೆಯನ್ನ ಹೊಂದಿಕೊಳ್ಳೋದಕ್ಕೆ ಅನೇಕ ಕಾರ್ಯಗಳನ್ನ ಮಾಡಬೇಕು ಎನ್ನುವಂತ ಸುಳ್ಳಾದ ಬೋಧನೆ. ಯೇಸು ಕ್ರಿಸ್ತನ ಶಿಲುಬೆಯನ್ನ ನಂಬಿದ್ರೆ ಮಾತ್ರ ಸಾಲದು ಎನ್ನುವಂತ ರೀತಿಯಲ್ಲಿ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಮಾಡಿದಂತಹ ತ್ಯಾಗವನ್ನ, ಆ ಒಂದು ರಕ್ಷಣೆಯನ್ನ ತುಚ್ಛವಾಗಿ, ಕೇವಲವಾಗಿ ಮಾಡಿ ನೀವು ಮಾಡುವುದರಿಂದಲೇ ನೀವು ರಕ್ಷಣೆಯನ್ನು ಹೊಂದಿಕೊಳ್ತೀರಾ ಎನ್ನುವಂಥ ರೀತಿಯಲ್ಲಿ ಆ ಬೋಧನೆಯನ್ನು ಬೋಧಿಸಿದ್ರಿಂದನೇ ಅಪೊಸ್ತಲ ಅಂತ ಪೌಲನು ಅವರಿಗಿರುವಂಥ ಎಲ್ಲ ಸ್ಥಾನಗಳನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅವರು ಯಾರು ಎನ್ನುವುದನ್ನು ಬರೆಯುವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಇವತ್ತು ನಾವು ಯಾರು, ನಾವೇನು ಮಾಡಬೇಕು ಎನ್ನುವುದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ್ ಯಾರು, ಯೇಸು ಕ್ರಿಸ್ತನ್ ನಮಗೋಸ್ಕರ ಆ ಶಿಲುಬೆಯ ಮೂಲಕವಾಗಿ ಏನನ್ನ ಮಾಡಿದನು ಎನ್ನುವುದನ್ನು ತಿಳಿದುಕೊಂಡ್ರೆ, ಆತನ ಕೃಪೆಯನ್ನ, ಆತನ ಕರುಣೆಯನ್ನ ನಂಬಿಕೆಯ ಮೂಲಕವಾಗಿ ಹೊಂದಿಕೊಂಡಿರುವಂಥ ನಾವು, ನನ್ನಿಂದಲ್ಲ ಆತನ ಕೃಪೆಯಿಂದಲೇ ನಾನಿವತ್ತು ಯಾರಾಗಿದ್ದೀನಿ ಎನ್ನುವುದನ್ನು ತಿಳಿದುಕೊಂಡು ಆತನು ಕೊಟ್ಟಿರುವಂಥ ಆ ಗುರುತಿಗೆ, ಆತನ ನಮ್ಮನ್ನು ನೋಡುವಂಥ ವಿಧಾನದಲ್ಲಿ ನಡೆದು ದೇವರ ನಾಮನ ಮಹಿಮೆ ಪಡಿಸೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.